ಎಲ್ಲರಿಗೂ ನಮಸ್ಕಾರ. ನಾನು ಸಾಯಿರಾಮ್ ಪ್ರಸಾದ್, FKCCIನ ಹಿರಿಯ ಉಪಾಧ್ಯಕ್ಷರು. ಇವತ್ತು ಶ್ರೀ ಚೌಧರಿ ಚರಣ್ ಸಿಂಗ್ರವರ ಹುಟ್ಟುಹಬ್ಬ ಮತ್ತು ಆ ಹುಟ್ಟುಹಬ್ಬವನ್ನು ನಾವು ಕೃಷಿಕರ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಭಾಳ ಸಂತೋಷ ಆಗುತ್ತೆ. ಇವತ್ತು ಮಹಾತ್ಮ ಗಾಂಧಿಯವರು ಹೇಳಿದಾಗೆ ಕೃಷಿಕ ನಮ್ಮ ನಾಡಿನ ಬೆನ್ನೆಲುಬು ಅಂತ ಏನು ಹೇಳಿದ್ದಾರೆ, ಆ ವಾಕ್ಯದಂತೆ ನಾವೆಲ್ಲರೂ ಪಾಲನೆ ಮಾಡ್ಕೊಳ್ಬೇಕಾಗತ್ತೆ. ಇವತ್ತಿನ ಕೃಷಿ ಭಾಳ ಕಷ್ಟಕರವಾಗಿದ್ದರೂ ಕೂಡ ಕೃಷಿಕ ಯಾವತ್ತೂ ತಾನು ಉಳುವುದನ್ನು ಬಿಟ್ಟಿಲ್ಲ. ಆ ರೀತಿ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ FKCCI ವತಿಯಿಂದ ನಾವು ಈ ಸರಿ ಕೃಷಿಕರಿಗೆ ಏನಾದರೂ ಒಂದು ಮಾಡಬೇಕಂತೇಳಿ ಈಗ ನಾವು ಅಗ್ರಿಟೆಕ್ ಅಂತ ಹೇಳ್ಬಿಟ್ಟು ನಾವೊಂದು ಕಾರ್ಯಕ್ರಮವನ್ನು ಏಪ್ರಿಲ್ 24ನೇ ತಾರೀಕು ಶುರು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಅದಕ್ಕೆ ಬೇಕಾಗುತ್ತೆ. ಯಾಕೆಂದರೆ ನಮ್ಮ FKCCI 108 ವರ್ಷಗಳ ಇತಿಹಾಸ ಉಳ್ಳುವಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯನವರು ಮಾಡಿದಂಥ ಸಂಸ್ಥೆ. ಆ ಸಂಸ್ಥೆ ಇವತ್ತಿನ ದಿವಸ ಕೈಗಾರಿಕೆ, ವ್ಯಾಪಾರ ಮತ್ತು ಸರ್ವಿಸ್ ಈ ಎಲ್ಲದಕ್ಕೆ ಜೊತೆಯಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಅಥವಾ ಹೊಸ ಹೊಸ ಪಾಲಿಸಿಗಳು ಸರ್ಕಾರ ಮಾಡಿದಾಗ ಅದರ ಜೊತೆಯಲ್ಲಿ ನಮ್ಮ ಕೈಗಾರಿಕೆ ಉದ್ಯಮಿಗಳಿಗೆ ಮತ್ತು ಟ್ರೇಡರ್ಗಳಿಗೆ ಏನಾದರೂ ತೊಂದರೆ ಆದಾಗ ಅದರಿಂದ ಅದನ್ನು ಮಧ್ಯದಲ್ಲಿ ನಾವು ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಿ ಸರ್ಕಾರದೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡಿರ್ತೇವೆ. ಈಗ ನಾವು ಹೊಸದಾಗಿ ರೈತರಿಗೋಸ್ಕರ ನಮ್ಮ FKCCI ಬರೀ ಟ್ರೇಡ್ ಮತ್ತು ಇಂಡಸ್ಟ್ರಿಗೆ ಮುಡಿಪಾಗಿರಬಾರ್ದು. ಅದ್ರ ಜೊತೆಯಲ್ಲಿ ನಾವು ರೈತರಿಗೆ ಈ ಒಂದು ಕೃಷಿಕ ದಿನಾಚರಣೆ ದಿನ ನಾವು ಒಂದು ಕೊಡುಗೆಯನ್ನು ಅವ್ರಿಗೂ ನಾವು ಕೊಡಬೇಕು. ನಮ್ಮಿಂದ ಏನಾದರೂ ಸಹಾಯ ಆಗೋದಿದ್ದರೆ FKCCIಯಿಂದ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು FKCCIನಲ್ಲಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದ್ದೀವಿ. ನಾವು FKCCI ಜೊತೆಯಲ್ಲಿ ನಾವು ಅಗ್ರಿಟೆಕ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಸಾಕಷ್ಟು ಒಳ್ಳೆಯ ರೈತರುಗಳನ್ನು ಗುರುತಿಸ್ತಾ ಇದ್ದೀವಿ. ಗುರುತಿಸಿ ಅವ್ರನ್ನ ಒಂದು ಅವಾರ್ಡ್ ಕೊಡುವಂಥದ್ದಾಗಲಿ, ಮತ್ತು ಸುಮಾರು ದೇಶಗಳಿಂದ ಇಸ್ರೇಲ್ ಮತ್ತು ಜಪಾನ್, ಇಂಡೋನೇಷ್ಯಾ ಇವ್ರ ಜೊತೆ ಎಲ್ಲ ನಾವು ಮಾತಾಡ್ತಾ ಇದ್ದೀವಿ. ಅವ್ರನ್ನೆಲ್ಲರನ್ನೂ ಇಲ್ಲಿ ಕರೆದು ಹೊಸ ಹೊಸ ಏನು ಆವಿಷ್ಕಾರಗಳನ್ನ ಅವ್ರು ಮಾಡ್ತಾ ಇದ್ದಾರೆ, ಅದನ್ನು ನಮ್ಮ ರೈತರುಗಳಿಗೆ ನೇರವಾಗಿ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು.